ಸೋಮಯ್ಯ ಕೇಸ್ಗೆ ಆ ಸಾವಿಗೆ ನ್ಯಾಯನೇ ಸಿಗಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂತಂದ್ರೆ ಆರೋಪಿಯನ್ನ ಬಿಟ್ಟು ವಿನಯ್ ಸೋಮಯ್ಯ ಫ್ಯಾಮಿಲಿಯ ಹಿಂದೆ ಬಿದ್ದಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಯ ಒಂದು ಸಂದರ್ಭದಲ್ಲಿ ಆರೋಪಿ ಕಾಣೆಯಾಗಿದ್ರು ಕೂಡ ಆರೋಪಿ ಹುಡುಕಾಟಕ್ಕಿಂತ ಹೆಚ್ಚಾಗಿ ವಿನಯ್ ಸೋಮಯ್ಯ ಕುಟುಂಬದ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಪಾಥಾಲಜಿ ವರದಿಗಾಗಿ ಹೆಣ್ಣೂರು ಪೊಲೀಸರು ಕಾಯ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದ್ರ ಪೊಲೀಸರು ಕೇಸ್ ತನಿಖೆಯ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಎನಿವೆ, ವಿನಯ್ ಸೋಮಯ್ಯ ಕುಟುಂಬಸ್ಥರನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಹೊರತು ಆರೋಪಿ ತಣ್ಣೀರ್ ಮೈನಾ ವಿಚಾರಕ್ಕೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಪೊಲೀಸರು ಅಂತ. ಆರೋಪಿ ನಾಪತ್ತೆಯಾಗಿದ್ರು ಕೂಡ ಪೊಲೀಸರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯೋಚನೆನೇ ಇಲ್ಲ, ಹುಡುಕೋ ಪ್ರಯತ್ನನೂ ಮಾಡ್ತಾ ಇಲ್ವಾ ಅಂತ. ಸೊ ಹಾಗಿದ್ರೆ ಇಡೀ ಕೇಸು ಸಂಪೂರ್ಣ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆಯಾ? ಯಾರ ಕೈಯಲ್ಲಿ ಅಧಿಕಾರ ಇದೆಯೋ ಅವ್ರಿಗೆ ಬೇಕಾದಂಗೆ ತನಿಖೆ ನಡೀತಾ ಇದೆಯಾ? ಕಣ್ಣಾ ಮುಚ್ಚಾಲೆ ಆಟ ನಡೀತಾ ಇದೆಯಾ? ಸುಮ್ಮನೆ ಏನೋ ಒಂಚೂರು ಜನರನ್ನು ಸಮಾಧಾನ ಮಾಡಕ್ಕೆ ಈ ಕೇಸ್ನಲ್ಲಿ ತನಿಖೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸಂಪೂರ್ಣ ಈ ಕೇಸ್ ಮೊದಲಿಗೆ ನಾವು ನೋಡೋದಾದ್ರೆ ಈ ಕೇಸ್ನಿಂದಾಗಿ ಸಾಕಷ್ಟು ಹೈರಾಣಾಗಿದ್ರು ವಿನಯ್ ಸೋಮಯ್ಯ. ಆನಂತರ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅವರ ಡೆತ್ ನೋಟ್ ಹೇಳ್ತಾ ಇತ್ತು. ಈಗ ಬೇರೆನೇ ತಿರುವನ್ನ ಪ್ರಕರಣ ತಗೊಳ್ತಾ ಇದೆಯಾ? ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್, ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ವಿನಯ್ ಸೋಮಯ್ಯ ಕೇಸ್ನಲ್ಲಿ ನ್ಯಾಯ ಸಿಗಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂತಂದ್ರೆ ತನಿಖೆ ಬೇರೆದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ. ವಿನಯ್ ಸೋಮಯ್ಯ ಕುಟುಂಬಸ್ಥರನ್ನೇ ಹೆಚ್ಚೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ತಣ್ಣೀರ್ ಮೈನಾ ಎಲ್ಲಿದ್ದಾರಂತ ಈಗ ಅವ್ರನ್ನ ಹುಡುಕೋ ಅಂತ ಕೆಲಸ ಆಗ್ತಾ ಇದೆಯಾ? ಏನೆಲ್ಲ ನಡೆದಿದೆ ಈ ಕೇಸ್ ವಿಚಾರಣೆಯಲ್ಲಿ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಸದ್ಯ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ನಡೆಸುತ್ತಿರುವಂತಹ ಪೊಲೀಸರು ಎಲ್ಲೋ ಒಂದ್ ಕಡೆ ಕಣ್ಣ ಮುಚ್ಚಲೆ ಆಟ ಆಡ್ತಿದಾರ ಅನ್ನೋಂತ ಅನುಮಾನ ಮೇಲ್ನೋಟಕ್ಕೆ ಮೂಡುತ್ತದೆ. ಯಾಕಂದ್ರೆ ಒಂದು ವಾರ ಆಯ್ತು ಈ ಒಂದು ಕೇಸ್ ಬಗ್ಗೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಅದರಲ್ಲೂ ಕೂಡ ಸರ್ಕಾರದ ಅಲ್ಲಿರುವಂತಹ ಒಂದು ಇಬ್ಬರು ಎಂಎಲ್ಎಗಳ ಮೇಲೆ ನೇರವಾಗಿ ಆರೋಪವನ್ನು ಮಾಡಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ ಸೂಸೈಡ್ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಆ ಒಂದು ಗ್ರೂಪ್ ನಲ್ಲಿ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಕೇಸ್ ಆದ್ಮೇಲೆ ಅದರಿಂದ ಕಿರುಕುಳವನ್ನ ಅನುಭವಿಸೋದಕ್ಕಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ಸೂಸೈಡ್ ನೋಟ್ ನಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನು ಮಾಡಿದ್ದ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ ಅನ್ನ ವಶಪಡಿದು ಈಗಾಗಲೇ FSL ಗೆ ಕಳಿಸಿ ಆ ಒಂದು ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ. ಓಕೆ, ಆದ್ರೆ ಅದಾದ್ಮೇಲೆ ಮಿಕ್ಕಿದಂತ ಪ್ರೊಸೀಜರ್ಗಳು ಏನೆಲ್ಲ ಮಾಡಬೇಕು? ಒಂದು ವಾರದಿಂದಲೂ ಕೂಡ ಆರೋಪಿ ತಣ್ಣೀರ್ ಮೈನಾ ಈಗ ಕಾಣೆಯಾಗಿದ್ದಾನೆ. ಆತನನ್ನ ಹುಡುಕಾಡುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಿಲ್ಲ. ಆದ್ರೆ ಅವರ ಕುಟುಂಬಸ್ಥರನ್ನ, ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿನಯ್ ಸೋಮಯ್ಯ ಅವರ ಕುಟುಂಬಸ್ಥರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಹುಡುಕಾಟ ಮಾಡುವಂತದ್ದಾಗಿರ್ಬೋದು, ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ತನಿಖೆಯನ್ನ ಮಾಡುವಂತದ್ದು ನಿಜಕ್ಕೂ ಕೂಡ ಎಲ್ಲೊಂದ್ ಕಡೆ ಮುಚ್ಚುಮರೆ ಮಾಡ್ತಿದ್ದಾರಾ ಪೊಲೀಸ್ ಅಧಿಕಾರಿಗಳು ಅನ್ನುವಂತ ಅನುಮಾನ ಇಲ್ಲಿ ಮೂಡ್ತಿದೆ. ಜೊತೆಗೆ ಮಾಧ್ಯಮಗಳು ಅದನ್ನ ಪ್ರಶ್ನೆ ಮಾಡೋದಕ್ಕೆ, ಮಾಧ್ಯಮಗಳಿಂದ ಈ ಒಂದು ಕೇಸ್ ಬಗ್ಗೆ ತನಿಖೆಯ ಗುಟ್ಟನ್ನ ಮುಚ್ಚಿಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈಗಾಗಲೇ ಆರೋಪಿ ಸ್ಥಾನದಲ್ಲಿರುವಂತಹ ತಣ್ಣೀರ್ ಮೈನಾ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನನ್ನ ಅರ್ಜಿಯನ್ನ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಅವರ ಒಂದು ಲಾಯರ್ ಮೂಲಕ ಈಗಾಗಲೇ ಮೇವಾಲ್ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಆರೋಪಿ ತಣ್ಣೀರ್ ಮೈನಾ ಕೇಸ್ಗೆ ಆ ಸಾವಿಗೆ ನ್ಯಾಯನೇ ಸಿಗಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂತಂದ್ರೆ ಆರೋಪಿಯನ್ನ ಬಿಟ್ಟು ವಿನಯ್ ಸೋಮಯ್ಯ ಫ್ಯಾಮಿಲಿಯ ಹಿಂದೆ ಬಿದ್ದಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಯ ಒಂದು ಸಂದರ್ಭದಲ್ಲಿ ಆರೋಪಿ ಕಾಣೆಯಾಗಿದ್ರು ಕೂಡ ಆರೋಪಿ ಹುಡುಕಾಟಕ್ಕಿಂತ ಹೆಚ್ಚಾಗಿ ವಿನಯ್ ಸೋಮಯ್ಯ ಕುಟುಂಬದ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಪಾಥಾಲಜಿ ವರದಿಗಾಗಿ ಹೆಣ್ಣೂರು ಪೊಲೀಸರು ಕಾಯ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದ್ರ ಪೊಲೀಸರು ಕೇಸ್ ತನಿಖೆಯ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಎನಿವೆ, ವಿನಯ್ ಸೋಮಯ್ಯ ಕುಟುಂಬಸ್ಥರನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಹೊರತು ಆರೋಪಿ ತಣ್ಣೀರ್ ಮೈನಾ ವಿಚಾರಕ್ಕೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಪೊಲೀಸರು ಅಂತ. ಆರೋಪಿ ನಾಪತ್ತೆಯಾಗಿದ್ರು ಕೂಡ ಪೊಲೀಸರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯೋಚನೆನೇ ಇಲ್ಲ, ಹುಡುಕೋ ಪ್ರಯತ್ನನೂ ಮಾಡ್ತಾ ಇಲ್ವಾ ಅಂತ. ಸೊ ಹಾಗಿದ್ರೆ ಇಡೀ ಕೇಸು ಸಂಪೂರ್ಣ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆಯಾ? ಯಾರ ಕೈಯಲ್ಲಿ ಅಧಿಕಾರ ಇದೆಯೋ ಅವ್ರಿಗೆ ಬೇಕಾದಂಗೆ ತನಿಖೆ ನಡೀತಾ ಇದೆಯಾ? ಕಣ್ಣಾ ಮುಚ್ಚಾಲೆ ಆಟ ನಡೀತಾ ಇದೆಯಾ? ಸುಮ್ಮನೆ ಏನೋ ಒಂಚೂರು ಜನರನ್ನು ಸಮಾಧಾನ ಮಾಡಕ್ಕೆ ಈ ಕೇಸ್ನಲ್ಲಿ ತನಿಖೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸಂಪೂರ್ಣ ಈ ಕೇಸ್ ಮೊದಲಿಗೆ ನಾವು ನೋಡೋದಾದ್ರೆ ಈ ಕೇಸ್ನಿಂದಾಗಿ ಸಾಕಷ್ಟು ಹೈರಾಣಾಗಿದ್ರು ವಿನಯ್ ಸೋಮಯ್ಯ. ಆನಂತರ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅವರ ಡೆತ್ ನೋಟ್ ಹೇಳ್ತಾ ಇತ್ತು. ಈಗ ಬೇರೆನೇ ತಿರುವನ್ನ ಪ್ರಕರಣ ತಗೊಳ್ತಾ ಇದೆಯಾ? ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ಪ್ರತಿನಿಧಿ ಮಾದೇಶ್, ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್,
ವಿನಯ್ ಸೋಮಯ್ಯ ಕೇಸ್ನಲ್ಲಿ ನ್ಯಾಯ ಸಿಗಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂತಂದ್ರೆ ತನಿಖೆ ಬೇರೆದೇ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ. ವಿನಯ್ ಸೋಮಯ್ಯ ಕುಟುಂಬಸ್ಥರನ್ನೇ ಹೆಚ್ಚೆಚ್ಚು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ತಣ್ಣೀರ್ ಮೈನಾ ಎಲ್ಲಿದ್ದಾರಂತ ಈಗ ಅವ್ರನ್ನ ಹುಡುಕೋ ಅಂತ ಕೆಲಸ ಆಗ್ತಾ ಇದೆಯಾ? ಏನೆಲ್ಲ ನಡೆದಿದೆ ಈ ಕೇಸ್ ವಿಚಾರಣೆಯಲ್ಲಿ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಸದ್ಯ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ನಡೆಸುತ್ತಿರುವಂತಹ ಪೊಲೀಸರು ಎಲ್ಲೋ ಒಂದ್ ಕಡೆ ಕಣ್ಣ ಮುಚ್ಚಲೆ ಆಟ ಆಡ್ತಿದಾರ ಅನ್ನೋಂತ ಅನುಮಾನ ಮೇಲ್ನೋಟಕ್ಕೆ ಮೂಡುತ್ತದೆ. ಯಾಕಂದ್ರೆ ಒಂದು ವಾರ ಆಯ್ತು ಈ ಒಂದು ಕೇಸ್ ಬಗ್ಗೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಯಿತು. ಅದರಲ್ಲೂ ಕೂಡ ಸರ್ಕಾರದ ಅಲ್ಲಿರುವಂತಹ ಒಂದು ಇಬ್ಬರು ಎಂಎಲ್ಎಗಳ ಮೇಲೆ ನೇರವಾಗಿ ಆರೋಪವನ್ನು ಮಾಡಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ ಸೂಸೈಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಆ ಒಂದು ಗ್ರೂಪ್ ನಲ್ಲಿ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಕೇಸ್ ಆದ್ಮೇಲೆ ಅದರಿಂದ ಕಿರುಕುಳವನ್ನ ಅನುಭವಿಸೋದಕ್ಕಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ಸೂಸೈಡ್ ನೋಟ್ ನಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ದ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನ ಮೊಬೈಲ್ ಅನ್ನ ವಶಪಡೆದು ಈಗಾಗಲೇ FSL ಗೆ ಕಳಿಸಿ ಆ ಒಂದು ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ. ಓಕೆ, ಆದ್ರೆ ಅದಾದ್ಮೇಲೆ ಮಿಕ್ಕಿದಂತ ಪ್ರೊಸೀಜರ್ಗಳು ಏನೆಲ್ಲ ಮಾಡಬೇಕು? ಒಂದು ವಾರದಿಂದಲೂ ಕೂಡ ಆರೋಪಿ ತನೀರ್ ಮಹೀನಾ ಈಗ ಕಾಣೆಯಾಗಿದ್ದಾನೆ. ಆತನನ್ನ ಹುಡುಕಾಡುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಿಲ್ಲ. ಆದ್ರೆ ಅವರ ಕುಟುಂಬಸ್ಥರನ್ನ, ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ವಿನಯ್ ಸೋಮಯ್ಯ ಅವರ ಕುಟುಂಬಸ್ಥರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಹುಡುಕಾಟ ಮಾಡುವಂತದ್ದಾಗಿರ್ಬೋದು, ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯಾದಂತಹ ತನಿಖೆಯನ್ನ ಮಾಡುವಂತದ್ದು ನಿಜಕ್ಕೂ ಕೂಡ ಎಲ್ಲೊಂದ್ ಕಡೆ ಮುಚ್ಚುಮರೆ ಮಾಡ್ತಿದ್ದಾರಾ ಪೊಲೀಸ್ ಅಧಿಕಾರಿಗಳು ಅನ್ನುವಂತ ಅನುಮಾನ ಇಲ್ಲಿ ಮೂಡ್ತಿದೆ. ಜೊತೆಗೆ ಮಾಧ್ಯಮಗಳು ಅದನ್ನ ಪ್ರಶ್ನೆ ಮಾಡೋದಕ್ಕೆ, ಮಾಧ್ಯಮಗಳಿಂದ ಈ ಒಂದು ಕೇಸ್ ಬಗ್ಗೆ ತನಿಖೆಯ ಗುಟ್ಟನ್ನ ಮುಚ್ಚಿಡುವಂತ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಈಗಾಗಲೇ ಆರೋಪಿ ಸ್ಥಾನದಲ್ಲಿರುವಂತಹ ತನೀರ್ ಮಹೀನಾ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನನ್ನ ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅವರ ಒಂದು ಲಾಯರ್ ಮೂಲಕ ಈಗಾಗಲೇ ಮೇವಾಲ್ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಹಾಕುವಂತ ಕೆಲಸವನ್ನ ಆರೋಪಿ ತನೀರ್ ಮಹೀನಾ ಕೇಸ್ಗೆ ಆ ಸಾವಿಗೆ ನ್ಯಾಯನೇ ಸಿಗಲ್ವಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂತಂದ್ರೆ ಆರೋಪಿಯನ್ನ ಬಿಟ್ಟು ವಿನಯ್ ಸೋಮಯ್ಯ ಫ್ಯಾಮಿಲಿಯ ಹಿಂದೆ ಬಿದ್ದಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಯ ಒಂದು ಸಂದರ್ಭದಲ್ಲಿ ಆರೋಪಿ ಕಾಣೆಯಾಗಿದ್ರು ಕೂಡ ಆರೋಪಿ ಹುಡುಕಾಟಕ್ಕಿಂತ ಹೆಚ್ಚಾಗಿ ವಿನಯ್ ಸೋಮಯ್ಯ ಕುಟುಂಬದ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಪಾಥಾಲಜಿ ವರದಿಗಾಗಿ ಹೆಣ್ಣೂರು ಪೊಲೀಸರು ಕಾಯ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದ್ರ ಪೊಲೀಸರು ಕೇಸ್ ತನಿಖೆಯ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಎನಿವೆ, ವಿನಯ್ ಸೋಮಯ್ಯ ಕುಟುಂಬಸ್ಥರನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಹೊರತು ಆರೋಪಿ ತಣ್ಣೀರ್ ಮೈನಾ ವಿಚಾರಕ್ಕೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಪೊಲೀಸರು ಅಂತ. ಆರೋಪಿ ನಾಪತ್ತೆಯಾಗಿದ್ರು ಕೂಡ ಪೊಲೀಸರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯೋಚನೆನೇ ಇಲ್ಲ, ಹುಡುಕೋ ಪ್ರಯತ್ನನೂ ಮಾಡ್ತಾ ಇಲ್ವಾ ಅಂತ. ಸೊ ಹಾಗಿದ್ರೆ ಇಡೀ ಕೇಸು ಸಂಪೂರ್ಣ ರಾಜಕೀಯ ತಿರುವನ್ನ ಪಡ್ಕೊಳ್ತಾ ಇದೆಯಾ? ಯಾರ ಕೈಯಲ್ಲಿ ಅಧಿಕಾರ ಇದೆಯೋ ಅವ್ರಿಗೆ ಬೇಕಾದಂತ ತನಿಖೆ ನಡೀತಾ ಇದೆಯಾ? ಕಣ್ಣ ಮುಚ್ಚಾಲೆ ಆಟ ನಡೀತಾ ಇದೆಯಾ? ಸುಮ್ಮನೆ ಏನೋ ಒಂಚೂರು ಜನರನ್ನು ಸಮಾಧಾನ ಮಾಡಕ್ಕೆ ಈ ಕೇಸ್ನಲ್ಲಿ ತನಿಖೆ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸಂಪೂರ್ಣ ಈ ಕೇಸ್ ಮೊತ್ತ